ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ತಾಲೂಕು ಮಟ್ಟದ 2 ದಿನಗಳ ನೀರುಗಂಟಿ ಮತ್ತು ಕೂಳಗಾಯಿಗಾರರಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು. ದಿನಾಂಕ 20 ಮತ್ತು 21ರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಲಜೀವನ್ ಮುಖ್ಯಸ್ಥ ಜಗದೀಶ್, ಎಎಒ ಹರಿಹರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸಿಪ್ಪಿ, ಜಾಕಿರ್ ಎಇ, ಡಾ ನಾಗಪ್ಪ, ವಾಯು ಮಾಲಿನ್ಯ ಅಧಿಕಾರಿ ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಇವತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಜೊತೆ ಚರ್ಚೆ ಮಾಡ್ತಾರೆ. ಈಗ ಪ್ರಾಸ್ತಾವಿಕಗಳನ್ನು ಮಾತಾಡಿದಂತ ಜಗದೀಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆ ಪರವಾಗಿ ತುಂಬ ಹೃದಯ. ಜಿಲ್ಲಾ ವ್ಯವಸ್ಥಾಪಕರಾದಂಥ ಜಗದೀಶ್ ಅವರು, ನಮ್ಮ ಆಡಳಿತ ಇಲಾಖೆಯ ಜೆ ಅಂತ ಜಾಕೀರ್ ಅವರು, ತಾಸು ಹೆಂಗೆ ಇಲ್ಲ ಬರೋದ್ರೆ ಹೆಂಗೆ ನಮಗೆಲ್ಲ ಅನುಭವ ಅದ, ಎಲ್ಲ ಹೋದಾಗ ಎಲ್ಲ ಹೋದಾಗ. ಸೊ ಅದಕ್ಕಾಗಿ ನೀರಿನ ಬಳಕೆ ನಮ್ಮಲ್ಲೂ, ನಮ್ಮ ದೇಶ ಒಂದು ಜನಸಂಖ್ಯೆಯಲ್ಲಿ 18% ನಾವು ಈ ಒಂದು ವಿಶ್ವದ ಹೆಚ್ಚಿನಲ್ಲ. ನೀರು ನಾವು ಸಂರಕ್ಷಣೆ ಮಾಡಿಲ್ಲಪ್ಪ ಅಂತಂದ್ರೆ ನೀರು ಅಷ್ಟೇ ಇರ್ತದೆ, ಬಟ್ ಖಾಲಿ ಆಗ್ತದೆ. ನೀವೆಲ್ಲ ಮೊದಲೆಲ್ಲ ನೋಡ್ತಿದ್ದೀರಿ, ನಾವು ಎಲ್ಲೆಲ್ಲೋ ಬಾವಿ ಇರ್ತಿದ್ದಾವೆ, ಎಲ್ಲ ನಾವೆಲ್ಲ ಬಾವಿ